ಎಲ್ರಿಗೂ ನಮಸ್ಕಾರ. ನವನೀತ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು VA ಪರೀಕ್ಷೆಯಲ್ಲಿ ಪೇಪರ್ 2ರಲ್ಲಿ ಕೇಳುವಂತಹ ಕನ್ನಡ ವ್ಯಾಕರಣದ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಬನ್ನಿ. ಇದರಲ್ಲಿ ಕಂಪಲ್ಸರಿ ನಾವು 4 ಅಂಕದ ಪ್ರಶ್ನೆಗಳನ್ನು ಈ ಕನ್ನಡ ಪೇಪರಲ್ಲಿ 100% ಕೇಳ್ತಾರೆ. ಹಾಗಾಗಿ ನಾನು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಮೇಲೆ ಒಂದು ವಿಡಿಯೋನ ಮಾಡಿದ್ದೀನಿ. ಸುಮಾರು ಇದರಲ್ಲಿ ನಿಮಗೆ ಒಂದೊಂದು ಭಾಷೆಯಿಂದ 50 ಉದಾಹರಣೆಗಳನ್ನು ಕೊಟ್ಟು ನಿಮಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲ ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಆವಾಗವಾಗ ಒಂದೊಂದು ಸರಿ ಗ್ಲ್ಯಾನ್ಸ್ ಮಾಡ್ತಾಯಿರಿ. ಬನ್ನಿ, ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಲ್ಲಿ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಪದಗಳನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಮನೆ, ಹೊಲ, ಗದ್ದೆ, ಸಾಬೂನು ಅಂತ ಇದೆ. ಇದರಲ್ಲಿ ಸಾಬೂನು ಎಂಬುದು ಇದು ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಪದವಾಗಿದೆ. ಇನ್ನು ಮನೆ, ಹೊಲ, ಗದ್ದೆ ಎಂಬುದು ನಮ್ಮ ದೇಶೀಯ ಭಾಷೆಯ ಪದವಾಗಿದೆ, ಕನ್ನಡ ಭಾಷೆಯ ಪದಗಳಾಗಿದೆ. ಇನ್ನು ಎರಡನೇ ಪ್ರಶ್ನೆ, ಪುತ್ರ, ರಾಜ, ಪಂಚಾಂಗ, ದ್ರೌಪದಿ. ಇಲ್ಲಿ ರಾಜ ಎಂಬುದು ಸಂಸ್ಕೃತ ಭಾಷೆಯಿಂದ ಬಂದಂತಹ ಪದವಾಗಿದೆ. ಒಂದು ರಾಜ ಎಂಬುದು ಸಂಸ್ಕೃತ ಭಾಷೆಯಿಂದ ಬಂದಂತಹ ಪದವಾಗಿದೆ. ಇನ್ನುಳಿದಂತಹ ಪದಗಳು ನಮ್ಮ ದೇಶೀಯ ಭಾಷೆಯ ಪದಗಳಾಗಿವೆ. ಮೂರನೇದು, ರೋಡು, ದಶ, ಯಾತ್ರ, ದೇವಾಲಯ. ಇಲ್ಲಿ ರೋಡು ಎಂಬುದು ಇಂಗ್ಲಿಷ್ ಭಾಷೆಯಿಂದ ಬಂದಂತಹ ಪದವಾಗಿದೆ. ನಾಲ್ಕನೇದು, ಅಸಾಧ್ಯ, ಗ್ರಹ, ನಿಶಕ್ತಿ, ನೇಹ. ಇಲ್ಲಿ ನೇಹ ಎಂಬುದು ಪ್ರಾಕೃತ ಭಾಷೆಯಿಂದ ಬಂದಿರುವಂತಹ ಪದವಾಗಿದೆ. ಐದನೇ ಪ್ರಶ್ನೆ, ವಿಮಾನ, ಗಗನ, ದ್ವಾದಶಿ, ಗೋರಿ. ಇಲ್ಲಿ ಗೋರಿ ಎಂಬುದು ಪಾರ್ಸಿ ಎಂಬ ಭಾಷೆಯಿಂದ ಬಂದಂತಹ ಪದವಾಗಿದೆ. ಆರನೇ ಪ್ರಶ್ನೆ, ಪಾದ, ನೇತ್ರ, ಶಬ್ದ, ಏಣಿ. ಇಲ್ಲಿ ಏಣಿ ಎಂಬುದು ದ್ರಾವಿಡ ಭಾಷೆಯಿಂದ ಬಂದಿರುವಂತಹ ಪದವಾಗಿದೆ. ಏಳನೇದು, ಉರಗ, ರಾಶಿ, ಶಿಖರ, ದಿನಾರ. ಇಲ್ಲಿ ದಿನಾರ ಎಂಬುದು ಗ್ರೀಕ್ ಭಾಷೆಯಿಂದ ಬಂದಿರೋ ಪದವಾಗಿದೆ. ಉಳಿದಂತಹ ಪದಗಳು ದೇಶೀಯ ಭಾಷೆ ಪದಗಳಾಗಿವೆ. ನೆಕ್ಸ್ಟ್ ಎಂಟನೇದು, ಪಂಚಲ, ಯಮುನಾ, ಸಂಗ್ರಹ, ಚೌಕ. ಇಲ್ಲಿ ಚೌಕ ಎಂಬ ಪದ ಮರಾಠಿ ಭಾಷೆಯಿಂದ ಬಂದಿರೋದನ್ನು ನಾವು ನೋಡಬಹುದಾಗಿದೆ. ಚೌಕ ಎಂಬ ಪದ. ನೆಕ್ಸ್ಟು 9ನೇ ಪ್ರಶ್ನೆ, ತಬಲ, ಸತತ, ಸಹಸ್ರ, ಶತ್ರು. ಇಲ್ಲಿ ತಬಲ ಎಂಬ ಪದವು ಅರಬ್ಬಿ ಭಾಷೆಯಿಂದ ಬಂದಿರೋದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಋಷಿ, ಬಂದೂಕ, ಮುನಿ, ಋಣ. ಇಲ್ಲಿ ಬಂದೂಕ ಎಂಬ ಪದವು ಅರಬ್ಬಿ ಭಾಷೆಯಿಂದ ಬಂದಿರುವಂತಹ ಪದವಾಗಿದೆ. 11ನೇ ಪ್ರಶ್ನೆ ಇಲ್ಲ, ಬನ್ನಿ. ನಿಮಗೆ ಇಲ್ಲಿ ಪ್ರತಿಯೊಂದು ಭಾಷೆಯಿಂದ ಸುಮಾರು 25 ಉದಾಹರಣೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಯಾವುದನ್ನಾದರೂ ಕೇಳ್ಬೋದು. ಪ್ರತಿದಿನವೂ ಒಂದೊಂದು ಸರಿ ಇದನ್ನು ನೋಡ್ತಾ ಇರಿ. ನೋಡಿ, ಸಂಸ್ಕೃತ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಗೆ ಬಂದಿರುವಂತಹ ಪದಗಳು ಸ್ನೇಹ, ಪ್ರತಿ, ಕಳ್ತೆ, ಉಪಾಧ್ಯಾಯ, ಬಾಲ, ನಿಭ, ಸ್ಥಾನ, ವ್ಯಾಖ್ಯಾನ, ಆರ್ಯ, ಕಷಾಯ, ಯುವ, ಯವ, ಋಷಭ, ವಕ್ರ, ವಿದ್ಯಾ, ಶ್ರೇಣಿ, ವಿಜ್ಞಾನ, ಭೂಮಿ, ಪೃಥ್ವಿ, ನದಿ, ರಾತ್ರಿ, ದಿವಸ, ಸಂಧ್ಯಾ, ಸಂಸ್ಥೆ, ಯೋಗಿನ್. ಈ ಇಷ್ಟು ಪದಗಳು ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವಂತಹ ಪದಗಳಾಗಿವೆ. ಇನ್ನು ಅರಬ್ಬಿ ಭಾಷೆಯಿಂದ ಬಂದಿರುವಂತಹ ಪದಗಳನ್ನ ನೋಡೋದಾದರೆ ಅಫೀಮು, ಊದುಬತ್ತಿ, ಧಾವೆ, ಮೊಕದ್ದಮೆ, ಮಣ, ತಬಲ, ಕಾಗದ, ಅಸಲು, ಕುರ್ಚಿ, ಸಲಹೆ, ತಯಾರಿ, ಹಾಜರಿ, ತರಬೇತು, ಇಲಾಖೆ, ಇಸವಿ, ಸಲಹೆ, ಮಸೀದಿ, ತಕರಾರು, ಸಲಕರಣೆ, ಸಾಬೂನು, ಗಲೀಜು, ದಿನಸಿ, ನಕ್ಷೆ, ಕಾಯ್ದೆ. ಇವು ಅರಬ್ಬಿ ಭಾಷೆಯಿಂದ ಬಂದಿರುವಂತಹ ಪದಗಳಾಗಿವೆ. ಇನ್ನು ಹಿಂದೂಸ್ತಾನಿ ಭಾಷೆಯಿಂದ ಬಂದಿರೋ ಪದಗಳನ್ನ ನೋಡೋದಾದರೆ ಅಂತಸ್ತು, ಇನಾಮು, ಕಿಟಕಿ, ಕೊಠಡಿ, ಕಂತು, ಟಪಾಲು, ಗಾಬರಿ, ಪಲ್ಲಕ್ಕಿ, ಚೆಕ್ಕುಬಂದಿ, ಖಾಲಿ, ಚುನಾವಣೆ, ಜಮಖಾನ, ಟೋಪಿ, ಗಾಡಿ, ಮಹಡಿ, ಮಂಜೂರ್, ಅಮಲ್ದಾರ್, ಜಮೀನು, ಸಲಾಮು, ಕಾನೂನು, ಗುಲಾಮ,
ಚರಂಡಿ, ದರ್ಬಾರು, ಗಡಿಯಾರ ಈ ಇಷ್ಟು ಪದಗಳು ಹಿಂದೂಸ್ತಾನಿ ಭಾಷೆಯಿಂದ ಬಂದಿರೋ ಪದಗಳಾಗಿವೆ. ನೆಕ್ಸ್ಟು ಪೋರ್ಚುಗೀಸ್ ಭಾಷೆಯಿಂದ ಬಂದಿರೋ ಪದಗಳನ್ನ ನೋಡೋದಾದರೆ ಮೇಜು, ಆಸ್ಪತ್ರೆ, ಚಂಬು, ಬಟಾಣಿ, ಅಲಮಾರ, ಇಸ್ತ್ರಿ, ಮೇಸ್ತ್ರಿ, ಪಾಟಿ, ಪಿಸ್ತೂಲು, ರಶೀದಿ, ವರಾಂಡ, ಕಂದಿಲು, ಲ್ಯಾಟಿನ್, ಹಲಸಿನಕಾಯಿ, ಬಿಸ್ಕತ್ತು, ಫಾದ್ರಿ, ಸಾಬೂನು, ಟವೆಲ್ಲು, ಹರಾಜು, ಪಗಾರ, ಚಾವಿ, ಬಾವಿ, ತಂಬಾಕು, ಪಪಾಯಿ ಈ ಇಷ್ಟು ಪದಗಳು ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವಂತಹ ಪದಗಳಾಗಿವೆ. ಇನ್ನು ಗ್ರೀಕ್ ಮತ್ತು ರೋಮನ್ ಭಾಷೆಯಿಂದ ದಿನಾರ, ಕಾಸು, ಕೇಂದ್ರ, ಸುರಂಗ, ನಿಷ್ಕಾ. ಆಂಗ್ಲ ಭಾಷೆಯಿಂದ ರೈಲು, ಟೆನ್ನಿಸ್, ಪೊಲೀಸ್, ಹಾಸ್ಟೆಲ್, ಸ್ಕೂಲು. ಮರಾಠಿ ಭಾಷೆಯಿಂದ ಬಂದಿರೋ ಪದಗಳನ್ನ ನೋಡೋದಾದರೆ ಚಾರಣೆ, ಸಾಡೆ ಸಾತ್, ಶೇಕಡ, ಚಪಾತಿ, ದುಗುಣ. ಇನ್ನು ದ್ರಾವಿಡ ಭಾಷೆಯಲ್ಲಿ ನೋಡೋದಾದರೆ ಪೆದ್ದ, ಚದುರು, ರಸಂ, ವೆಂಗೈ, ಮುರುಕ ಈ ಇಷ್ಟು ಪದಗಳನ್ನು ನೀವು ಒಂದು ಬುಕ್ಕಲ್ಲಿ ನೋಟ್ ಮಾಡಿಟ್ಕೊಂಡು ಆಗಾಗ ನೋಡ್ತಾ ಇರಿ. ಇದು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಮೇಲೆ VA ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಸುಮಾರು ಒಂದು 4ರಿಂದ 5 ಅಂಕಕ್ಕೆ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಧನ್ಯವಾದಗಳು.